ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಭಟ್ರಹಳ್ಳಿ ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಅಣ್ಣ ತಮ್ಮಂದರ ಮಧ್ಯದಲ್ಲಿನ ವೈಮನಸ್ಸಿನಿಂದಾಗಿ ಅರ್ಚಕರ ಸೇವೆಯಲ್ಲಿ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳಿದ್ದು, ಅದು ಇಂದು ಅಂತಿಮವಾಗಿ ಬಿ ಆಂಜನೇಯ ತಂದೆ ಭೀಮಣ್ಣ ಅವರನ್ನು ಮುಜರಾಯಿ ಇಲಾಖೆಯ ಆರ್ಐ ವೀರಭದ್ರಪ್ಪ, ಸೆಕ್ರೆಟರಿ ಸರಸ್ವತಿ, ಸರ್ವೆ ತಾಲೂಕು ಅಧಿಕಾರಿಗಳಾದ ಶಿವರಾಜ್ ಹಾಗೂ ಸಹಾಯಕರಾದ ಬಾಲರಾಜರವರು ಮತ್ತು ಗ್ರಾಮದ ಪ್ರಮುಖರ ಸಮ್ಮುಖದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಊರಿನ ಗುರು ಹಿರಿಯರ ಸಮ್ಮುಖದಲ್ಲಿ ಬಹುದಿನದಿಂದ ನೆನೆಗುದಿಗೆ ಬಿದ್ದಿದ್ದ ಅರ್ಚಕರ ಹುದ್ದೆಯನ್ನು ಬಿ ಆಂಜನೇಯ ತಂದೆ ಭೀಮಣ್ಣ ಎನ್ನುವವರನ್ನು ನೂತನ ಅರ್ಚಕರನ್ನಾಗಿ ನೇಮಿಸಲಾಯಿತು. 2 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಅರ್ಚಕರ ನೇಮಕ ಪ್ರಕ್ರಿಯೆಗೆ ಇಂದು ಅಂತಿಮ ತೆರೆ ಬಿದ್ದಿದೆ. ಆಂಜನೇಯ ಭೀಮಣ್ಣ ಅರ್ಚಕರಾಗಿ ಫೈನಲ್ ಆಗಿ ತೀರ್ಮಾನ ತಗೊಂಡು ನೀವು ಒಪ್ಕೊಂಡಿದ್ದೀರ ಅಲ್ಲ? ಈಗ ಅದನ್ನ ಆ ಹುಡುಗನ್ನೇ ಅವಾಗ ನಮ್ಮ ಸರ್ಕಾರದಿಂದ ಏನು ಅನುದಾನ ತಿಂಗಳ ಪೇಮೆಂಟ್ ಬರುತ್ತೆ, ಅದಕ್ಕೆ ಆ ಹುಡುಗನ ನೇಮಿಸಿ ಆದೇಶ ಕೊಡೋಕ್ಕೆ ನಾವು ರೆಕಮೆಂಡ್ ಮಾಡಿಸ್ಕೊಂಡು ಕಳಿಸ್ಬೋದಾ? ಬರಪ್ಪ ಇಲ್ಲಿ ಸ್ವಲ್ಪ ತಿಳಿಬೇಕು ಕುತ್ಕೋಬೇಡ. ಈಗ ನಿಮ್ಮ ಅಪ್ಪಾಜಿ ಏನು ಹೇಳಕ್ಕ ಏನು ಗೊತ್ತಿಲ್ಲ, ನೀವು ಮುದ್ರೆ ಆಗತ್ತೋ ಮುದ್ರೆ ಮಾಡ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ. ಆದರೆ ದೇವಸ್ಥಾನ ಅದು ಒಂದು ಶಕ್ತಿಪೀಠ. ಅದು ಶಕ್ತಿಪೀಠಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಮರ್ಯಾದೆ ಕೊಡಬೇಕು. ಯಾವುದೇ ಕಾರಣಕ್ಕೆ ಈ ಆವರಣದಾಗೆ ಬೇರೆ ಥರ ಚಟುವಟಿಕೆಗಳು ಆಗಂಗಿಲ್ಲ, ಸರಿನಾ? ಬೇರೆ ಥರ ಚಟುವಟಿಕೆಗಳಾಗಂಗಿಲ್ಲ. ಬೇರೆ ಥರ ಚಟುವಟಿಕೆಗಳು ಮಾಡೋ ಅಂತಾರೂ ಒಳಗೆ ಬಿಟ್ಕೊಳಂಗಿಲ್ಲ. ನೀವು ಗೊತ್ತಾಯ್ತಾ? ಇದು ನಮ್ಮ ಸರ್ಕಾರಕ್ಕೆ ಒಳಪಟ್ಟಿರೋದ್ರಿಂದ ಏನೇ ತಪ್ಪುಗಳು ಮಾಡಿದ್ರು ಸಹಿತ ನೀನೇ ಒಣಗ್ರ ಆಗ್ತೀಯ, ಸರಿನಾ? ಜನಗಳು ಇರ್ತಾರೆ, ನಿನಗೆ ಸಪೋರ್ಟಿಗೆ ಜನಗಳು ಇರ್ತಾರೆ, ನೀನೊಬ್ಬನೇ ತಪ್ಪಿಸುತ್ತಾ ಆಗೋದಿಲ್ಲ. ಅದಕ್ಕೆ ಅವಕಾಶ ಕೊಡ್ಬೇಡ. ಇತ್ತು ಅಂದರೆ ಏನೇನೋ ನಡೀತಾವೆ ಅಂತಂದರೆ ಬಿಟ್ಟು ಜನಗಳಿಗೆ ಪಬ್ಲಿಕ್ಸ್ ಕೇಳು, ಯಾರು ಕೇಳು, ಇದೇನೋಣ ಹಿಂಗೆ ಏನೋ ಬಂದು ದೇವಸ್ಥಾನದ ಹತ್ರ ನಡ್ಕೊಂಡಿದ್ದಂಥ ಇವನ್ನ ನಡ್ಕೊಳಕ್ಕೆ ಪರಿಸ್ಥಿತಿಗೆ ತಂದಿಟ್ಕೊಂತಿದ್ದಾರೆ. ಇದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾರೆ, ಏನೇ ಸಮಸ್ಯೆ ಗ್ರಾಮಸ್ಥರಿಗೆ ಹೇಳು. ಆದರೆ ದೇವಸ್ಥಾನದ ಆಗುವಗಳಿಗೆ ಏನು ತೊಡಕು ಬರ್ತಿದ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಿಂದು, ಸರಿನಾ? ಸರ್ಕಾರದಿಂದ ನೀವು ಏನು ತಿಂಗಳು ಏನು ಅರ್ಚಕರಿಗೆ ಏನು ಕೊಡಬೇಕು ಅದು ಪ್ರೋತ್ಸಾಹ ಲೆಕ್ಕಾಚಾರಕ್ಕೆ ಅಂತ ಕರ್ಕೊಂಡು ಬರ್ತೀವಿ. ಹಾಂ